ಬಸವರಾಜ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸಾಹಸ ವಿಷ್ಣು ಇಲ್ಲ, ಅವ್ರು ನೆನೆಸ್ಕೊಂಡ್ರಲ್ಲ ಅದು 2 ಸಾಲ. ಯಾಕೆಂದರೆ ಜೀವನದಲ್ಲೆಲ್ಲ ಮರ್ತೋಗ್ತೀವಿ, ಅವರಿಗೂ ನೆನ್ಪಿಟ್ಕೊಳ್ಳೋದಕ್ಕೆ. ಆ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ ನಂತರ ನೆನಪು ಮಾಡಿದ, ಅದನ್ನು ತುಂಬ ಸಂತೋಷ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಇಂಥರ ನಮ್ಮ ರನ್ಔಟ್ ಪುಸ್ತಕ ಬಗ್ಗೆ ಎಲ್ಲರೂ ವಿಚಾರ ಮಾಡಿದ್ದಾರೆ. ಆದರೆ ಬಂದಿರ್ತಕ್ಕಂಥ ಎಲ್ಲರೂ ಪುಸ್ತಕ ಪರ್ಚೇಸ್ ಮಾಡಿ ಕೊಂಡ್ಕೊಂಡು ತಮ್ಮ ತಮ್ಮ ಸ್ನೇಹಿತರು ಕೊಟ್ಟು ಇದರಲ್ಲಿ ಏನಿದೆ ಅಂತೆಲ್ಲ ತಿಳ್ಕೊಂಡು ಅವೆಲ್ಲ ಮತ್ತೆ ಪರಿಚಯ ಮಾಡಿಕೊಟ್ರೆ ತುಂಬ ಸಂತೋಷ. ಮಾತಾಡ್ತೀವಿ, ಕಾಫಿ ಕುಡಿದು ಹೋಗ್ಬಿಟ್ರೆ ಪ್ರಯೋಜನ ಆಗಲ್ಲ. ಬಂದಿರ್ತಕ್ಕಂಥ ನಾವೆಲ್ಲರೂ ಶುಭ ಕೋರಿಕೆ ಬಂದಿದ್ದೀವಿ. ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಉನ್ನತ ಪುಸ್ತಕಗಳು, ಒಳ್ಳೆಯ ಪುಸ್ತಕಗಳು ಬರೀಬೇಕು. ನನ್ನ ಕರ್ತವ್ಯ ಏನಂದರೆ, ದಕ್ಷಿಣ ಭಾರತ ಚಲನಚಿತ್ರ ಮಾಜಿ ಮಂಡಳಿಯ ಈಗ ಉಪಾಧ್ಯಕ್ಷರಾಗಿದ್ರಿ. ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ ನಮ್ಮ ಸದಸ್ಯರ ಮತದ ಮೇಲೆ ಆಧಾರವಿದೆ. ನಾನು ಗೆದ್ದ ನಂತರ ದಕ್ಷಿಣ ಭಾರತ ಮಾಜಿ ಮಂಡಳಿಯಲ್ಲಿ ಈ ಪುಸ್ತಕಗಳನ್ನು ನಮ್ಮ ಸಂಪಾದಕರು ಕರ್ಕೊಂಡು ಪರಿಚಯ ಮಾಡಿ ಅಲ್ಲಿ ಸಹ ಬಿಡುಗಡೆ ಮಾಡಬೇಕು ಅಂತ ನನ್ನ ಆಸೆ. ನಮ್ಮ ಸಂಪಾದಕರು ಗೊತ್ತಿದ್ದಾರೆ, ಪಕ್ಕದ ರಾಜ್ಯದಲ್ಲಿ ಗೊತ್ತಾಗಬೇಕು ಅಂತ ನಮ್ಮ ಕರ್ತವ್ಯ. ಯಾಕೆಂದರೆ ನಮಗೆಲ್ಲ ಒಂದು ಕೊಟ್ಟಿರೋದ್ರಿಂದ ಅದು ಕರ್ಕೊಂಡು ಹೋಗಿ ಕನ್ನಡದಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡೋಣ, ತಮಿಳು, ತೆಲುಗು, ಇಂಗ್ಲೀಷಲ್ಲಿ ಪುಸ್ತಕ ಮಾಡೋಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ವಿದ್ಯಾರ್ಥಿ ಎಲ್ಲ ಪುಸ್ತಕ ಪ್ರಿಂಟಿಂಗ್ ಆಗ್ಬೋದು, ಅಥವಾ ಕರ್ನಾಟಕ ಓದಬಹುದು, ದಕ್ಷಿಣ ಕರ್ಕೊಂಡು ಹೋಗಿ ಅಲ್ಲಿ ಪುಸ್ತಕ ಬಿಡುಗಡೆ ಮಾಡಿಕೊಡ್ತೀನಿ. ಇಂಥ ಸಂದರ್ಭದಲ್ಲಿ ನನ್ನನ್ನು ನೆನೆಸ್ಕೊಂಡು ನನ್ನ ಆತ್ಮೀಯರ ಸಂಬಂಧಗಳನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು.